ಹಾಯ್ ಹಲೋ ಎವ್ರಿವನ್, ಎಲ್ಲರಿಗೂ ಕೂಡ ಜೈ ಹಿಂದ್. ಎಸ್ ಎಸ್ ಸಿ ಜಿ ಡಿ ಬಗ್ಗೆ ಒಂದು ಇನ್ಫಾರ್ಮೇಷನನ್ನು ಕೊಡೋದಕ್ಕೋಸ್ಕರ ಬಂದೆ. ಏನಪ್ಪ ಅಂತಂದ್ರೆ ಎಸ್ ಎಸ್ ಸಿ ಜಿ ಡಿಯಲ್ಲಿ ಈಗಾಗಲೇ ಒಂದು ರಿಕ್ರೂಟ್ಮೆಂಟ್ ಕೂಡ ರಿಟರ್ನ್ ಎಕ್ಸಾಮನ್ನು ಬರೆದಿರಿ. ಆ ಎಕ್ಸಾಮಿಗೋಸ್ಕರ ಕೀ ಆನ್ಸರ್ ಬಗ್ಗೆ ಭಾಳಷ್ಟು ಜನ ವೇಟನ್ನು ಮಾಡ್ತಾಯಿದ್ದೀರಿ. ಪರವಾಗಿಲ್ಲ, ಬರ್ತಾ ಇನ್ನು ಕೇವಲ 2-3 ದಿನಗಳಲ್ಲಿ ನಿಮ್ಮ ಕೀ ಆನ್ಸರ್ ನಿಮ್ಮ ಕೈಯಲ್ಲಿ ಇರ್ತದೆ. ಕೀ ಆನ್ಸರ್ ಬಗ್ಗೆ ಯಾರು ಜಾಸ್ತಿ ಡೌಟನ್ನು ಪಡೋಕೋಬೇಡ್ರಿ. ಬಂದ ತಕ್ಷಣವೇ ನಾನು ನಿಮ್ಗೆ ಲಿಂಕನ್ನು ಶೇರ್ ಮಾಡ್ತೀನಿ. ಅದ್ರ ಬಗ್ಗೆ ಯಾರು ಚಿಂತೆಯನ್ನು ಪಡಬೇಡ್ರಿ. ಈಗ ನಾನು ಹೇಳ್ತಿರೋದು ಎಸ್ ಎಸ್ ಸಿ ಜಿ ಡಿಯಲ್ಲಿ ಮತ್ತೆ ಹೊಸ ರಿಕ್ರೂಟ್ಮೆಂಟನ್ನು ಮಾಡಿದಾರ. ಅದನ್ನು ಎಷ್ಟು ಜನ ನೋಡ್ಕೊಂಡಿದ್ದೀರಿ, ಎಷ್ಟು ಜನ ನೋಡ್ಕೊಂಡಿಲ್ಲ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಕೂಡ ಆ ರಿಕ್ರೂಟ್ಮೆಂಟನ್ನು, ಆ ಕ್ಯಾಲೆಂಡರನ್ನು ಎಲ್ಲರೂ ಕೂಡ ನೀವು ಸರ್ಚ್ ಮಾಡಿ ನೋಡಿದಿರಿ ಅಂತ ಅಂದ್ಕೊಂಡಿರಿ. ಆದರೂ ನಿಮಗೊಂದು ಖುಷಿ ವಿಚಾರವನ್ನು, ನಿಮ್ಗೆ ಮುಂದಿನ ಬರ್ತಕ್ಕಂಥ ನೋಟಿಫಿಕೇಶನ್ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಗಮನವಿಟ್ಟು ಸ್ಟಡಿ ಮಾಡಲಿ ಅನ್ನೋದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡ್ಕೊಳ್ಬೋದು, ಎಲ್ಲ ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ಇದೊಂದು ಸುವರ್ಣ ಅವಕಾಶ. ಇನ್ನೂ ರಿಕ್ರೂಟ್ಮೆಂಟ್ ಮುಗಿದಿಲ್ಲ, ಆದರೂ ಕೂಡ ಕ್ಯಾಲೆಂಡರಲ್ಲಿ ಎಸ್ ಎಸ್ ಸಿ ಜಿ ಡಿ ಇದನ್ನು ಅನೌನ್ಸ್ಮೆಂಟನ್ನು ಮಾಡಿದಾರ. ಯಾವ ಡೇಟಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಯಾವ ಡೇಟಿಗೆ ಕ್ಲೋಸ್ ಆಗುತ್ತೆ, ಆ ಮಾಹಿತಿಯನ್ನು ತಿಳ್ಕೊಳ್ರಿ. ಈ ಸಾರಿ ಏನೋ ಫಸ್ಟ್ ಅಟೆಂಪ್ಟ್ ಕೈ ಜಾರಿ ಮಿಸ್ ಆಗಿದೆ ಅಂದರೂ ನೆಕ್ಸ್ಟ್ ಅಟೆಂಪ್ಟ್ ನಿಮ್ಗೆ ಬಂದೇ ಬಿಡ್ತು. ನೀವು ಇದೇ ಥರ ಕಂಟಿನ್ಯೂ ಆಗಿ ಸ್ಟಡಿಯನ್ನು ಇಟ್ಕೊಂಡ್ರಿಪ್ಪ ಅಂತಂದ್ರೆ ನೆಕ್ಸ್ಟ್ ಅಟೆಂಪ್ಟಲ್ಲಿ ನೀವು 100% ಪಾಸ್ ಆಗೇ ಆಗ್ತೀರಿ. ಈ ಸರಿ ಪಾಸ್ ಆದ್ರಂಗೆ ಎಲ್ಲರೂ ಕೂಡ ಒಳ್ಳೆಯದೇ. ಆಲ್ಮೋಸ್ಟ್ ಅಲ್ಲಿ ಹೋಗಿಬಿಡ್ತೀರಿ, ಫೈನಲಿ ಜಾಯ್ನ್ ಆಗಿಬಿಡ್ತೀರಿ. ನೆಕ್ಸ್ಟ್ ಯಾಕಂದ್ರೆ ಫಸ್ಟ್ ಅಟೆಂಪ್ಟ್ ಮಾಡಿರ್ತಾರೆ, ಏನೂ ಗೊತ್ತಿರಲ್ಲ ಅವರಿಗೆಲ್ಲ. ಯಾಕಂದರೆ ಯಾವ ಥರ ಎಕ್ಸಾಮ್ ಇರ್ತದೆ ಅನ್ನೋದು ಕೂಡ ಗೊತ್ತಿರಲ್ಲ. ಈಗ ನೀವು ಒಂದು ಸರಿ ಬರೆದು ಬಂದಿದ್ದೀರಿ ಎಕ್ಸಾಮನ್ನು. ಬರೆದು ಬಂದಕ್ಕಿಂತ ನೀವು ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಮುಖಾಂತರ ಎಕ್ಸಾಮ್ ಇರ್ತೈತಿ. ಆನ್ಲೈನ್ ಮುಖಾಂತರ ಎಕ್ಸಾಮ್ ಅಂದ ತಕ್ಷಣವೇ ನಮ್ಮ ಕರ್ನಾಟಕ ಜನತೆಗೆ ಒಂದು ಸ್ವಲ್ಪ ಭಯ. ಯಾಕಪ್ಪ ಅಂತಂದ್ರೆ ನಾವು ಕಾಲೇಜ್ನಲ್ಲಿ ಐತಿ ನಾರ್ಮಲಾಗಿ ಪೆನ್ ಬುಕ್ ಹಿಡಿದ ಬುಕ್ಲೆಟ್ ಹಿಡಿದು ಬರೆದಂಥ ಜನಗಳು ನಾವು. ಯಾಕಂದ್ರೆ ಕಂಪ್ಯೂಟರ್ ನಮ್ಮ ಕೈಯಾಗ ಕೊಟ್ರೆ ಚಾನ್ಸೇ ಇಲ್ಲ. ಕಂಪ್ಯೂಟರ್ನ್ಯಾಗ ಯಾವ ಥರ ಮೌಸ್ ಯೂಸ್ ಮಾಡಬೇಕು ಅದಾರ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಕೂಡ ಟ್ಯಾಲೆಂಟೆಡ್ ಜನಗಳು ಅದಾರ ಅಂತಲ್ಲ. ಒಂದು ಸರಿ ನಮ್ಮ ಕರ್ನಾಟಕದ ಹುಡುಗರಿಗೆ ಒಂದು ಸರಿ ಅದನ್ನು ಹಿಂಗೈತಪ್ಪ ಅಂತಂದ್ರೆ ನೆಕ್ಸ್ಟ್ ಟೈಮ್ ಬಿಡಂಗೇ ಇಲ್ಲ. ಅಷ್ಟು ಟ್ಯಾಲೆಂಟೆಡ್ ಅದಾರ. ಇರಲಿ, ಪರವಾಗಿಲ್ಲ. ಆನ್ಲೈನ್ ಮುಖಾಂತರ ಎಕ್ಸಾಮ್, ಪ್ರತಿಯೊಂದು ಆನ್ಲೈನ್ ಮುಖಾಂತರ ಎಕ್ಸಾಮನ್ನು ಮಾಡ್ತಾ ಇದ್ದಾರೆ. ಸ್ಟೇಟ್ ಗೌರ್ಮೆಂಟ್ ಒಂದೇ ಆಫ್ಲೈನ್ ಇದೆ, ಅದನ್ನು ಇಂದಿಲ್ಲ ನಾಳೆ ಆನ್ಲೈನ್ ಮಾಡೇ ಮಾಡ್ತಾರೆ. ನೀವು ಆನ್ಲೈನಿಗೆ ಎಕ್ಸಾಮ್ ಪ್ರಿಪ್ರೇಷನನ್ನು ಮಾಡಬೇಕಾದ್ರೆ ಏನು ಮಾಡಬೇಕು, ನಿಮ್ಮ ಮೊಬೈಲ್ನಲ್ಲಿ ಇರ್ತದೆ. ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ ಫ್ರೀ ಆನ್ಲೈನ್ ಮಾಕ್ ಟೆಸ್ಟ್ ಅಂತ ಹೊಡೆದ್ರಪ್ಪ ಅಂತಂದ್ರೆ ಆನ್ಲೈನ್ ಮಾಕ್ ಟೆಸ್ಟ್ಗಳು ಬರ್ತಾವೆ ನಿಮ್ಗೆ ಫ್ರೀಯಾಗಿ. ನೀವು ಯಾವ ಥರ ಮೊಬೈಲ್ನಲ್ಲಿ ಆಡ್ತಿರಲ್ಲ ಟೆಸ್ಟ್ಗಳನ್ನು, ಎಷ್ಟು ಅಟೆಂಪ್ಟ್ಗಳನ್ನು ಮಾಡ್ತಿರ್ತೀರಿ, ಟೈಮಿಂಗ್ ಎಷ್ಟು, ಅಲ್ಲಿ ನೀವು ಎಕ್ಸಾಮನ್ನು ಬರೆಯೋಕೆ ಹೋಗಿರ್ತಾರಲ್ಲ ಎಸ್ ಎಸ್ ಸಿ ಜಿ ಡಿದ ಎಕ್ಸಾಮ್ ಬರೆಯೋಕೆ ಹೋದಾಗ ಯಾವ ಥರ ಎಕ್ಸಾಮನ್ನು ನಡೆಸ್ತಾರ ಅದೇ ಥರನಾಗಿ ನಿಮ್ಮ ಮೊಬೈಲ್ನಲ್ಲಿ ಎಕ್ಸಾಮ್ ಕೂಡ ಬಂದಿರ್ತದೆ. ನೀವು ಒಂದು ವಾರದಾಗ 1 ಅಥವಾ 2 ಸಾರಿ ನೀವು ಎಕ್ಸಾಮ್ ಮಾಕ್ ಟೆಸ್ಟನ್ನು ಆಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಡೇರಿಂಗನ್ನು ಜಾಸ್ತಿ ಬರ್ತದೆ. ನಾನು ಕೂಡ ಎಕ್ಸಾಮ್ ಏನು ಈಸಿ ಐತಿ, ಇದ್ರಾಗ ಏನಿಲ್ಲ. ನೀವು ಅಲ್ಲಿ ಎಷ್ಟೋ ಜನ ತಿಳ್ಕೊಂಡಿರ್ತೀರಿ, ಆನ್ಲೈನ್ ಮುಖಾಂತರ ಎಕ್ಸಾಮ್ ಅಂದ ತಕ್ಷಣ ಕಂಪ್ಯೂಟರ್ ಎಲ್ಲ ಬರ್ತಿರ್ಬೇಕು, ಅದ್ರ ಬಗ್ಗೆ ಎಲ್ಲ ನಾಲೆಜ್ ಇದ್ರೆ ಮಾತ್ರ ಎಕ್ಸಾಮನ್ನು ಪಾಸ್ ಆಗ್ತೀವಿ ಅಂತ ತಿಳ್ಕೊತೀರಿ. ಅಲ್ಲಿ ಏನಿರಲ್ಲ ರೀ, ನಿಮ್ಮದು ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿಬಿಟ್ರಿ ಅಂದ್ರೆ ನೀವು ಕೀಬೋರ್ಡ್ ಹೆಂಗಿಲ್ಲ, ಏನೂ ಇರೋ ಬರೀ ಮೌಸ್ ಒಂದೇ ಹಿಡ್ಕೊಳ್ಳೋದು. ನೀವು ಸ್ಕ್ರಾಲ್ ಮಾಡೋದು, ಆನ್ಸರನ್ನು ಟಿಕ್ ಮಾಡೋದು ಅಷ್ಟೇ ಇರ್ತೈತಿ. ಉಳಿದದ್ದೇನು ಕಂಪ್ಯೂಟರ್ನಲ್ಲಿ ಕಲಿಬೇಕಂತ ಅವಶ್ಯಕತೆ ಇರೋದಿಲ್ಲ. ಕಲ್ತಿದ್ರೆ ಒಂದು ಸ್ವಲ್ಪ ಜಾಸ್ತಿ ಸ್ಪೀಡ್ ಆಗುತ್ತೆ. ಮೌಸ್ ಯಾವ ಥರ ಯೂಸ್ ಮಾಡಬೇಕು, ಸ್ಕ್ರಾಲ್ ಯಾವ ಥರ ಯೂಸ್ ಮಾಡಬೇಕು. ಯಾಕಂದರೆ ರೀಸನಿಂಗ್ ಸಬ್ಜೆಕ್ಟ್ನಲ್ಲಿ ಜಾಸ್ತಿ ಮೌಸನ್ನು ಯೂಸ್ ಮಾಡೋಕ್ಕೆ ಸ್ಪೀಡ್, ಎಷ್ಟು ನೀವು ಜಾಸ್ತಿ ಸ್ಪೀಡ್ ಯೂಸ್ ಮಾಡ್ತಿರ್ತಾರಲ್ಲ ಅಷ್ಟು ನಿಮ್ಗೆ ಆನ್ಸರನ್ನು ಹುಡುಕುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಬಟ್ ನಿಮ್ಮ ಹತ್ರ ಏನೋ ಒಂದು ಕಂಪ್ಯೂಟರ್ ಸೆಂಟರ್ ಇದ್ದರೆ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಒಂದು 2-3 ದಿನ ನೀವು ಮೌಸನ್ನು ಯೂಸ್ ಮಾಡೋದು, ಕಂಪ್ಯೂಟರ್ನ ಯೂಸ್ ಮಾಡೋದು ಮಾಡಿದ್ರಪ್ಪ ಅಂದ್ರೆ ಆದಷ್ಟು ನಿಮ್ಗೆ ಈಸಿ ಆಗುತ್ತೆ. ಈ ಮಾಹಿತಿಯನ್ನು ನಿಮ್ಗೆ ಈಗ ನೆಕ್ಸ್ಟ್ ಬರ್ತಕ್ಕಂಥ ಎಸ್ ಎಸ್ ಸಿ ಜಿ ಡಿ ನೋಟಿಫಿಕೇಶನ್ ಯಾವಾಗ ಆಗುತ್ತಪ್ಪ ಅಂತಂದ್ರೆ ಆಗಸ್ಟ್ ತಿಂಗಳ 27ನೇ ತಾರೀಕಿಗೆ ನಿಮ್ದು ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗುತ್ತೆ. ಯಾವಾಗಪ್ಪ ಅಂದ್ರೆ 27/8/2024 ಇದೇ ವರ್ಷ 8ನೇ ತಿಂಗಳದಾಗ ನಿಮ್ಮ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ಕ್ಲೋಸಿಂಗ್ ಡೇಟ್ ಯಾವಾಗಪ್ಪ ಅಂತಂದ್ರೆ 27/9/2024 1 ತಿಂಗಳದವರೆಗೆ ನಿಮ್ಗೆ ಅಪ್ಲಿಕೇಶನ್ ಡೇಟನ್ನು ಕೊಟ್ಟಿರ್ತಾರ. ಆ ಡೇಟಿನ ಒಳಗಡೆ ನೀವು ಅಪ್ಲಿಕೇಶನನ್ನು ಹಾಕ್ಕೊಳ್ಬೇಕಾಗುತ್ತೆ.
ಎಷ್ಟೋ ಜನ ಲಾಸ್ಟ್ ಈ ಸಾರಿ ನೋಡಿರ್ಬೋದು ನೀವು, ಎಷ್ಟು ಸರ್ವರ್ ಬಿಸಿ ಇತ್ತು, ಫಸ್ಟ್ನೇ ಯಂತ್ರನ ಮುಗಿ ಮಟನು ಸರ್ವರ್ ಬಿಸಿ ಇತ್ತು. ಯಾಕಪ್ಪ ಅಂದ್ರೆ ಅಷ್ಟು ಜನ ಅಪ್ಲಿಕೇಶನ್ ಹಾಕ್ತಾ ಇದ್ರ, ಅಷ್ಟು ಜನ ಕಾಂಪಿಟೇಷನನ್ನು ಮಾಡ್ತಾ ಇದ್ರ. ಅದರೊಳಗೆ SSCಯಲ್ಲಿ ನ್ಯೂ ವೆಬ್ಸೈಟನ್ನು ಮಾಡಿದಾರ. OTR ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಹೇಳಿದ ಸಪ್ರೇಟ್ ಆದಂಥ ವೆಬ್ಸೈಟನ್ನು ಮಾಡಿದಾರ. ಅದೇ ವೆಬ್ಸೈಟ್ನಲ್ಲಿ ಯಾವುದೇ ಒಂದು ನೋಟಿಫಿಕೇಶನ್ ಆಗಲಿ, ಯಾವುದೇ ಒಂದು ಅಪ್ಲಿಕೇಶನ್ ಆಗಲಿ, ಯಾವುದೇ ಒಂದು ಅಡ್ಮಿಟ್ ಕಾರ್ಡ್ ಆಗಲಿ ಅದೇ ವೆಬ್ಸೈಟ್ನಲ್ಲಿ ಬರ್ತಾ ಇದೆ. ಆ ವೆಬ್ಸೈಟನ್ನು ಎಷ್ಟು ಜನ ನೋಡ್ಕೊಂಡಿದ್ರು ಗೊತ್ತಿಲ್ಲ. ಆ ವೆಬ್ಸೈಟ್ ನೇಮ್ ಏನಪ್ಪ ಅಂತಾರೆ ssc.gov.in ಅಂತ ಸರ್ಚ್ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ನ್ಯೂ ವೆಬ್ಸೈಟ್ ಓಪನ್ ಆಗುತ್ತೆ. ಆ ವೆಬ್ಸೈಟ್ನಲ್ಲಿ ಯಾವುದೇ ಮಾಹಿತಿ ಬಂದರೂ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಇದರಲ್ಲಿ ನೆಕ್ಸ್ಟ್ ನೋಟಿಫಿಕೇಶನಲ್ಲಿ ಅಂದಾಜು ಎಷ್ಟು ಬರ್ಬೋದು ವೇಕೆನ್ಸಿಗಳಂತ ತಿಳಿಸಿದ್ರೆ, ಯಾಕಂದ್ರೆ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೋಬೇಡ್ರಿ. ಬಂದ ತಕ್ಷಣ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಡಿಸೆಂಬರ್ನಲ್ಲಿ ಎಕ್ಸಾಮ್ ಕೂಡ ಇರ್ತದೆ. ಇದ್ರದ ಯಾವಾಗಪ್ಪ ಅಂದ್ರೆ ಡಿಸೆಂಬರ್ ಇಂದ ಹಿಡಿದು ಜನವರಿ ಮಟ್ಟ ನಿಮ್ಮ ಆನ್ಲೈನ್ ಮುಖಾಂತರ ಎಕ್ಸಾಮ್ ಏನಿದೆಯಲ್ಲ, ನಿಮಗೆ 8-10 ತಿಂಗಳ ಮಟ್ಟ ನಿಮ್ಗೆ ಎಷ್ಟು 8-9 ತಿಂಗಳ ಮಟ್ಟ ನಿಮ್ಗೆ ಎಕ್ಸಾಮಿಗೆ ಕೂಡ ಟೈಮಿಂಗ್ ಇದೆ. ಸರಿಯಾಗಿ ಸ್ಟಡಿ ಮಾಡಿರಿ. ಇದ್ರ ಬಗ್ಗೆನ ಏನೋ ಡೌಟ್ಸ್ಗಳಿದ್ರೆ ನಿಮ್ಗೆ ಗೂಗಲ್ನಲ್ಲಿ ಸರ್ಚ್ ಮಾಡಿರಿ, ಅವಕ್ಕೆಲ್ಲ ಆನ್ಸರ್ಗಳು ಸಿಗ್ತಾವೆ. ಬರೀ ಒಂದೇ ಬುಕ್ಕವನ್ನು ಓದ್ತಾ ಹೋಗ್ಬೇಡ್ರಿ. ಪ್ರತಿಯೊಂದು ಯಾವುದೇ ಒಂದು ಬುಕ್ ಸಿಕ್ಕರೂ ಕೂಡ ಆ ಬುಕ್ಕನ್ನು ರೆಫರ್ ಮಾಡ್ತಾ ಹೋಗ್ರಿ. SSC GD ಅಂತ ಹೇಳಿಸಿದ್ರೆ ಸಪ್ರೇಟ್ ಆದಂಥ ಬುಕ್ಗಳು ಇರ್ತಾವೆ. ಅದೇ ಬುಕ್ಗಳನ್ನು ರೆಫರ್ ಮಾಡ್ತಾ ಇದ್ರಪ್ಪ ಅಂತಾರೆ. ಯಾಕಂದ್ರೆ ಅದು ಬುಕ್ಕನ್ನು ರೆಫರ್ ಮಾಡಿರಿ, ಮತ್ತು ಬೇರೆ ಯಾವುದೇ ಒಂದು MTS ಆಗಲಿ, CGL ಆಗಲಿ, CHS ಆಗಲಿ ಅವೆಲ್ಲ ಕ್ವಶನ್ಸ್ಗಳನ್ನು ಬಿಡಿಸ್ತಾ ಹೋದ್ರಪ್ಪ ಅಂತಾರೆ ನಿಮ್ಗೆ ಜಾಸ್ತಿ ಈಸಿ ಆಗುತ್ತೆ. ಅದಕ್ಕೋಸ್ಕರ ಈ ಮಾಹಿತಿಯನ್ನು ನಿಮ್ಗೆ ತಿಳಿಸಿದ್ದೀನಿ. ಯಾರಾದರೂ ನೀವು ಕೀ ಆನ್ಸರ್ ಬಗ್ಗೆ ಭಾಳಷ್ಟು ಜನ ಕಮೆಂಟನ್ನು ಹಾಕ್ತಾ ಇರ್ತೀರಿ. ಕಮೆಂಟನ್ನು ಹಾಕ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ನಿಮಗೆ ಕೀ ಆನ್ಸರನ್ನು ಬಂದ ತಕ್ಷಣ ನಾನು ಈಗಾಗಲೇ 30ನೇ ತಾರೀಕಿಗೆ ಎಕ್ಸಾಮ್ ಮಾಡಿದ್ದೆ. ನೆಕ್ಸ್ಟ್ ಬರುವ ಈಗ 3-4 ದಿನಗಳಲ್ಲಿ ನಿಮ್ಗೆ ಕೀ ಆನ್ಸರ್ನ ಬಿಟ್ಟೇ ಬಿಡ್ತಾರೆ. ಕೀ ಆನ್ಸರ್ ಬಿಟ್ಟ ತಕ್ಷಣ ನೀವು ಯಾವ ಥರ ನಿಮ್ಮ ಆನ್ಸರನ್ನು ಚೆಕ್ ಮಾಡ್ಕೋಬೇಕು ಅಂತ ಹೇಳಿಸಿಂದ ನಾನು ಅದರದ್ದೇ ಆದಂಥ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಅವೆಲ್ಲ ವಿಡಿಯೋಗಳನ್ನು ಪ್ರತಿಯೊಂದು ಇನ್ಫಾರ್ಮೇಷನ್ನ ಸ್ಟೇಟ್ ಗೌರ್ಮೆಂಟಲ್ಲಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ, ಅಪ್ರೆಂಟಿಸ್ ಯಾವುದೇ ಒಂದು ಪ್ರೈವೇಟ್ ಕಂಪ್ನಿಯಲ್ಲಾಗಲಿ ನಿಮಗೆ ಯೂಸ್ ಆಗುವಂಥ ನೋಟಿಫಿಕೇಶನ್ ಬಗ್ಗೆ ಮಾಹಿತಿಗಳನ್ನು ನೀವು ಜಾಬ್ ಹೋಗ್ಬೇಕಂತ ಅಂದ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸ್ನೇಹಿತರೆ ಈಗಾಗಲೇ ನನ್ನ ರಿಕ್ವೆಸ್ಟ್ ಏನಪ್ಪ ಅಂತಾರೆ ಒಂದು ಲೈಕ್ ಮಾಡಿರಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ತಲುಪುವ ಹಾಗೆ ಶೇರ್ ಮಾಡಿರಿ. ಕೆಳಗಡೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಕೊಡುವಂಥ ಇನ್ಫಾರ್ಮೇಷನ್ಗಳಿರ್ತಾವಲ್ಲ ಪ್ರತಿಯೊಂದು ಬರ್ತಾ ಇರ್ತಾವೆ. ಯಾಕಂದ್ರೆ ಪ್ರತಿಯೊಂದು ನೋಟಿಫಿಕೇಶನ್ಗಳನ್ನ ಓದೋಕೆ ಆಗ್ತಿರಲ್ಲ. ನೀವು ಜಸ್ಟ್ ಒಂದು 5 ನಿಮಿಷದ ಮಾಹಿತಿಗಳನ್ನ ತಿಳ್ಕೊಂಬಿಟ್ರಪ್ಪ ಅಂತಾರೆ ಆಲ್ಮೋಸ್ಟ್ ಅದಾಗಿ ನಿಮಗೆ ಎಲ್ಲ ಕ್ಲಿಯರ್ ಆಗ್ತದೆ. ಸೊ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡ್ತಾ ಹೋಗ್ರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.